ರೀಸೆಂಟ್ಲಿನೇ ನಾವು ತಿರುಪತಿಗೆ ಹೋಗಿದ್ವಿ. ಆ ಒಂದು ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ತಿರುಪತಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಚಿಕ್ಕವಳಿದ್ದಾಗೆ ಹೋಗಿದ್ದೆ, ಬಟ್ ನೆನಪಿಲ್ಲ ಅಷ್ಟಾಗಿ. ಸೊ ತಿರುಪತಿ ಹೇಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಪ್ರತಿಯೊಂದು ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಸೊ ಬನ್ನಿ, ಯಾಕೆ ತಡ ಮಾಡೋದು, ವ್ಲಾಗ್ನ ಶುರು ಮಾಡೋಣ. ನಾವು ಹೊಸಪೇಟೆಯಿಂದ ತಿರುಪತಿಗೆ ವಯಾ ಟ್ರೈನ್ ಬಂದಿದ್ವಿ. ಟ್ರೈನ್ ಹೇಳಿದ ಟೈಮಿಗೆ ಬರಲೇ ಇಲ್ಲ, 1.5 hour ಲೇಟ್. ಫೈನಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ತಿರುಪತಿಗೆ ಸೇಫ್ ಆಗಿ ರೀಚ್ ಆದ್ವಿ. ಕೆಳಗಡೆ ತಿರುಪತಿ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿ ನಾವು ಒಂದಿಷ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ತಿರುಪತಿಗೆ ಹೊರಟಿರೋದು. ಮೇಲಿನ ತಿರುಪತಿಗೆ ನಮ್ಮ ರೂಮ್ಸ್ ಎಲ್ಲ ಬುಕ್ಕಿಂಗ್ ಇರೋದ್ರಿಂದ ನಾವು ಮೇಲಿನ ತಿರುಪತಿಗೆ ಹೋಗ್ತಾ ಇದ್ದೀವಿ. ಈ ಥರ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮೇಲಿನ ತಿರುಪತಿಗೆ ಹೋಗಬೇಕಂದ್ರೆ ಕೆಳಗಡೆ ಚೆಕ್ಕಿಂಗ್ ಎಲ್ಲ ನಡೆಯುತ್ತೆ. ಸೊ ವೆಹಿಕಲ್ ಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ಚೆಕ್ಕಿಂಗ್ ಪಾಯಿಂಟಿಗೆ ಹೋಗಬೇಕು. ಅಲ್ಲಿ ನಮ್ಮ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡ್ತಾರೆ, ನಮಗೂ ಚೆಕ್ಕಿಂಗ್ ಮಾಡ್ತಾರೆ. ಸೊ ಮಾಡಿ ಅದಾದಮೇಲೆ ಬೆಟ್ಟದ ಮೇಲೆ ಹೋಗೋಕ್ಕೆ ಬಿಡ್ತಾರೆ ನಮಗೆ. ಸೊ ಈ ಥರ ಎಲ್ಲ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನಾನು ಯಾವಾಗೋ ಚಿಕ್ಕವಳಿದ್ದಾಗ ಬಂದಿದ್ದೆ, ನನಗೆ ಅಷ್ಟಾಗಿ ನೆನಪಿಲ್ಲ. ಮನೇಲಂತರೂ ಅಮ್ಮ ಎಲ್ಲರೂ ಆಗಾಗ ಬರ್ತಾನೆ ಇರ್ತಾರೆ. ಸೊ ನಮ್ಮ ಅಜ್ಜಿ ಕೂಡ ಬರ್ತಾನೆ ಇರ್ತಿದ್ರು. ಸೊ ಅವ್ರು ಹೇಳ್ತಾರೆ ಮುಂಚೆ ರೋಡ್ಸ್ ಎಲ್ಲ ಈ ಥರ ಇರಲಿಲ್ಲ, ತುಂಬಾ ಕರ್ವ್ಸ್ ಎಲ್ಲ ಇತ್ತು, ತುಂಬ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಾಯಿತ್ತು. ಇವಾಗ ರೋಡು ಎಲ್ಲ ತುಂಬ ಚೆನ್ನಾಗಾಗಿದೆ, ಬೆಟ್ಟ ಏರ್ತಿದ್ದೀವಿ ಅಂತ ಅನಿಸ್ತಾನೆ ಇಲ್ಲ ಅಂತ ಹೇಳ್ತಾಯಿದ್ರು. ಕೆಳಗೆ ತಿರುಪತಿಯಲ್ಲೇ ನಾವು ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ, ಮೇಲಿನ ತಿರುಮಲಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ನಾರ್ಮಲ್ ಗೌರ್ಮೆಂಟ್ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಆ ಬಸ್ಸಲ್ಲಿ ಹತ್ಕೊಂಡು ಕೂಡ ನಾವು ಹೋಗ್ಬೋದು. ಸೊ ಒಂದು ಮಿರಾಕಲ್ ಏನು ಅನಿಸ್ತು ಅಂತ ಹೇಳ್ತೀನಿ ನಿಮಗೆ. ಕೆಳಗಿನ ತಿರುಪತಿಯಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿ ತುಂಬಾ ಬಿಸಿಲು, ತುಂಬ ಸೆಕೆ ಎಲ್ಲ ಆಗ್ತಾಯಿತ್ತು. ಬೆಟ್ಟ ಹತ್ತುತ್ತಾ ಮೇಲೆ ತಿರುಮಲಗೆ ರೀಚ್ ಆದ ತಕ್ಷಣ ಕ್ಲೈಮೇಟ್ ತುಂಬಾ ಚೇಂಜ್ ಇದೆ, ತುಂಬ ಕೋಲ್ಡ್ ಇತ್ತು, ವೆದರ್ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಮನೆಯವರೆಲ್ಲರೂ ನಾವು ಶಾಕ್ ಆದ್ವಿ. ಬಟ್ ನಮ್ಮ ಮಾಮ ಹೇಳ್ತಾರೆ ಇಲ್ಲ, ಸೊ ಇಲ್ಲಿ ಸ್ವಲ್ಪ ಕ್ಲೌಡಿ ಆಗಿದೆ, ಸೊ ಹಾಗಾಗಿ ಈ ಥರ ಇದೆ ಅಂತ ಹೇಳ್ತಾಯಿದ್ರು. ಸೊ ಓಕೆ, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಲಿಟ್ರಲಿ 3 days ಆದಮೇಲೆ ನಾವು ವಾಪಸ್ ರೈಲ್ವೆ ಸ್ಟೇಷನ್ಗೆ ತಿರುಮಲಗೆ ಬಂದ್ವಲ್ಲ. ಸೊ ನಿಜವಾಗ್ಲೂ ತುಂಬಾ ಸೆಕೆ, ತುಂಬ ಬಿಸಿಲು, ತುಂಬ ಹೀಟ್ ಇತ್ತು ಕೆಳಗಡೆ. ಬಟ್ ಮೇಲಿನ ತಿರುಪತಿ ತುಂಬ ಕ್ಲೀನಾಗಿ, ತುಂಬ ವೆಲ್ ಮೇಂಟೈನ್ಡ್ ಆಗಿ, ತುಂಬ ಪೀಸ್ಫುಲ್ ಅನಿಸುತ್ತೆ. ಅಲ್ಲಿ ಯಾರೆಲ್ಲ ಹೋಗಿ ಬಂದಿದ್ದಾರೋ ಅವ್ರಿಗೆ ಮಾತ್ರ ಈ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅನಿಸುತ್ತೆ. ಸೊ 3 months ಬಿಫೋರೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ 12 ಗಂಟೆಗೆ ಚೆಕ್ ಇನ್ ಇತ್ತು. ಸೊ ನಮಗೆ ಅಲಾಟ್ಮೆಂಟ್ ಆಗಿದ್ದು ಕೌಸ್ತುಭಂ ಸ್ಟೇ ಅಂತ ಹೇಳ್ಬಿಟ್ಟು, ಇವಾಗ ಜಸ್ಟ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ನಲ್ಲ. ಸೊ 1/2 hour ಬಿಫೋರ್ ನಿಮಗೆ ಅಲಾಟ್ಮೆಂಟ್ ಮೆಸೇಜ್ ಬರುತ್ತೆ. ಸೊ ಸ್ಟೇ ಹೆಸರು ಎಲ್ಲ ಕಳಿಸ್ತಾರೆ. ಸೊ ನಾವಲ್ಲಿ ಹೋಗಿ ಚೆಕ್ ಇನ್ ಆಗಬೇಕು. ಅದೆಲ್ಲ ಆದಮೇಲೆ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಊಟಕ್ಕೆ ಅಂತ ಹೇಳಿಬಿಟ್ಟು, ಸೊ ತಿರುಮಲದಲ್ಲಿ ಅನ್ನಪ್ರಸಾದ ಇರುತ್ತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಾಕೇಬಲ್ ಏನು ಇರಲಿಲ್ಲ, ಸೊ ಆದರೂ ಕೂಡ ವಾಕ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಅಂತ ಹೇಳಿಬಿಟ್ಟು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿ ಈವ್ನಿಂಗು ಶಾಪಿಂಗಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಕಾಂಪ್ಲೆಕ್ಸೇ ಇದೆ, ಇಲ್ಲಿ ಕಂಪ್ಲೀಟ್ ಕಾಂಪ್ಲೆಕ್ಸೇ ಇದೆ. ಬ್ಯಾಕ್ ಸೈಡು ಫ್ರಂಟು ಎಲ್ಲ ಕಡೆಯೂ ಶಾಪಿಂಗೇ ಇದೆ. ಸೊ ಎಲ್ಲ ಕೂಡ ಒಂದೇ ಪ್ಲೇಸಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ಒಂದಷ್ಟು ಎಕ್ಸ್ಪ್ಲೋರ್ ಮಾಡಿ ಶಾಪಿಂಗ್ ಮಾಡಿದ್ವಿ. ಪಾಪು ಅಂತರೂ ನೋಡಿದ್ದೆಲ್ಲ ಅದು ಬೇಕು 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 ಅಂಥೇಳಿ ಎಲ್ಲ ಕೊಡಿಸ್ಕೊಂಡು, ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ ಶಾಪಿಂಗ್ ಮಾಡಿರೋದು. ನಾವು ಕೂಡ ಅವನಿಗೆ ಇಷ್ಟೊಂದು ಶಾಪಿಂಗ್ ಮಾಡಿರೋದು ಇದೇ ಫಸ್ಟ್ ಟೈಮು. ಸೊ ತಿರುಮಲ ಅಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ಪ್ರತಿಯೊಂದು ಸಿಗುತ್ತೆ. ಸೊ ಯಾರೆಲ್ಲ ಯಾತ್ರೆಗೆ ಹೋಗ್ತಾ ಇದ್ದೀರಾ ಪಾತ್ರೆನ ಖಂಡಿತ ಪರ್ಚೇಸ್ ಮಾಡಬೇಕು ಅಂತಾರೆ. ಅದು ಗಾದೆ ಮಾತಿದೆ, ಯಾತ್ರೆಗೆ ಹೋದರೆ ಪಾತ್ರೆ ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಸೊ ಯಾವಾಗಾದರೂ ನೀವು ಎಲ್ಲಾದರೂ ಯಾತ್ರೆಗೆ ಹೋದರೆ ನೆನಪಿಗೆ ಅಂಥೇಳಿ ಒಂದು ಪೂಜೆ ಸಾಮಾನ ತಗೋಬೇಕು ಅಂತ ವಾಡಿಕೆ ಅದು. ಸೊ ನಾನು ಕೂಡ ಪರ್ಚೇಸ್ ಮಾಡಿದೆ. ಸೊ ಎಲ್ರಿಗೂ ಬ್ಯಾಂಗಲ್ಸ್ ಪರ್ಚೇಸ್ ಮಾಡಿದ್ವಿ, ಸ್ವಲ್ಪ ಪೂಜೆ ಸಾಮಾನು ಕೂಡ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ಯಾಕಂದರೆ ಪ್ರೈಸಸ್ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇಲ್ಲಿ ತಿರುಮಲದಲ್ಲಿ.
ಸೊ ಹಾಗಾಗಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಎಕ್ಸ್ಪೆಷಲಿ ಬ್ಯಾಂಗಲ್ಸ್ ಕಲೆಕ್ಷನ್ ಅಂತೂ ನಮ್ಮ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದರೆ ಹ್ಯೂಜ್ ವೆರೈಟಿ ಇದೆ ಮತ್ತು ಪ್ರೈಸ್ ಕೂಡ ತುಂಬಾ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದರೆ. ಸೊ ಹಾಗಾಗಿ ಸಖತ್ತಾಗಿ ಶಾಪಿಂಗ್ ಮಾಡ್ಬೋದು ಇಲ್ಲಿ. ಸೊ ಇನ್ನೊಂದು ವಿಷಯ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸುಮಾರಷ್ಟು ಫ್ಯಾಮ್ಲೀಸು ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ಬೋದು ಆಲ್ರೆಡಿ ಅನಿಸುತ್ತೆ. ಸೊ ತಿರುಪತಿಗೆ ಹೋಗಲ್ಲ ಅಂತ ಒಂದು ಪ್ರಾಬ್ಲಮ್ಮು. ಸೊ ಇದು ನನ್ನ ಹಸ್ಬೆಂಡ್ ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಮತ್ತು ನಮ್ಮ ಅಜ್ಜಿ ಮನೇಲಿ ಕೂಡ, ಅಂದರೆ ನಮ್ಮ ಅಮ್ಮನ ಮನೇಲಿ ಕೂಡ ಇದೇ ಪ್ರಾಬ್ಲಮ್ ಇರೋದು. ಯಾರಾದರೂ ದುಡ್ಡು ಕೊಟ್ಟು ಇಲ್ಲ ಭಿಕ್ಷೆಯನ್ನು ಎತ್ತಿ ತಿರುಪತಿ ಯಾತ್ರೆನ ಮಾಡಬೇಕು ಅಂತ ಹೇಳ್ತಾರೆ. ಸ್ವಂತ ನಾವಾಗೆ ತಿರುಪತಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದು ಯಾಕಂತ ಗೊತ್ತಿಲ್ಲ, ಅದು ಏನೋ ಗೊತ್ತಾಗಲ್ಲ ನನಗೆ ಕೂಡ ಲಾಜಿಕ್ಕು. ಸೊ ನಿಮಗೆ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇದೇ ಥರ ಸುಮಾರಷ್ಟು ಫ್ಯಾಮ್ಲೀಸ್ ಹೇಳ್ತಾರೆ, ಬಟ್ ಅದನ್ನು ನಾನು ನಂಬೋಕೆ ಆಗಲ್ಲ. ಬಟ್ ಅವ್ರು ಹೇಳ್ತಾರೆ ಅಂತ ಪಾಲಿಸ್ಬೇಕು. ಸೊ ತಿರುಪತಿ ಯಾತ್ರೆ ನನಗೆ ನಮ್ಮ ಅಮ್ಮನ ಮನೆಯವರು ಅಮ್ಮ ಕರ್ಕೊಂಡು ಬಂದಿರೋದು. ಸೊ ಹಾಗಾಗಿ ನಾವು ಬಂದಿದ್ದೀವಿ. ಸೊ ಬರೋ ಖರ್ಚು, ದರ್ಶನ ಮಾಡೋದು, ಹುಂಡಿಗೆಲ್ಲ ದುಡ್ಡು ಹಾಕೋದು, ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಈ ಥರ ಏನು ನಾವು ಖರ್ಚು ಮಾಡಿಲ್ಲ, ಬಟ್ಟು ಶಾಪಿಂಗ್ ಮಾಡಿದ್ವಿ, ಊಟ ತಿಂಡಿ ಚಾಯ್ ಕಾಫಿ ಎಲ್ಲ ನಾವು ಮಾಡ್ಕೊಂಡ್ವಿ. ಸೊ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಅನ್ನಪ್ರಸಾದದಲ್ಲಿ ತುಂಬ ಚೆನ್ನಾಗಿತ್ತು ಫುಡ್ ಆ್ಯಕ್ಚುಲಿ, ಬಟ್ ತುಂಬ ರಶ್ ಇತ್ತು. ಸೊ ಹಾಗಾಗಿ ನೈಟ್ ಡಿನ್ನರ್ಗೆ ನಾವು ಹೊರಗಡೆ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡಬೇಕು. ಇಷ್ಟು ದೊಡ್ಡ ಹೋಟೆಲಲ್ಲಿ ಫುಡ್ ಕಾಸ್ಟು ತುಂಬ ಜಾಸ್ತಿ, ಕ್ವಾಂಟಿಟಿ ಅಂತೂ ತುಂಬ ಕಡಿಮೆ, ಟೇಸ್ಟ್ ಅಂತೂ ಝೀರೋ. ಸೊ ಒಂದು 10 ನಿಮಿಷ ಕಾದಿದ್ರೆ ನಮ್ಗೆ ಊಟ ಸಿಕ್ತಿತ್ತೇನೋ, ಹೊಟ್ಟೆ ತುಂಬ ಒಳ್ಳೆ ಊಟ ಮಾಡ್ತಿದ್ವಿ. ಸುಮ್ಮನೆ ಆದರೂ ದುಡ್ಡು ಖರ್ಚು ಮಾಡಿಕೊಂಡು ಇಲ್ಲಿ ಬಂದ್ವಿ ಅಂತ. ದಯವಿಟ್ಟು ನೀವು ಆ ತಪ್ಪು ಮಾಡಬೇಡಿ, ಖಂಡಿತ ದೇವಸ್ಥಾನದಲ್ಲಿ ಊಟ ಮಾಡಿ ಅಂತ ಹೇಳ್ತೀನಿ. ದೇವಸ್ಥಾನದಲ್ಲಿ ಊಟ ಸ್ವೀಟು ತುಂಬ ಟೇಸ್ಟ್ ಇರುತ್ತೆ, ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು, ತುಂಬ ತೃಪ್ತಿ ಕೂಡ ಆಗುತ್ತೆ ಅಲ್ಲಿ ಊಟ ಮಾಡಿದ್ರೆ. ಸೊ ನೆಕ್ಸ್ಟ್ ಡೇ ನಮ್ಮ ದರ್ಶನ ಎಲ್ಲ ಇತ್ತು. ಸೊ ಎಲ್ಲ ಇದೇ ವಿಡಿಯೋಲ್ಲಿ ಆ್ಯಡ್ ಮಾಡಿದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಪಾರ್ಟ್ 2 ವಿಡಿಯೋನ ಖಂಡಿತ ಚೆಕ್ ಮಾಡಿ, ದರ್ಶನ ಎಲ್ಲ ಹೇಗಾಯಿತು, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.